ಬೆಂಗಳೂರಲ್ಲಿ ಈ ವರ್ಷ ಟ್ರಾಫಿಕ್ ಪೊಲೀಸರು ದಂಡ ವಸೂಲಿ ಮಾಡಿರೋದನ್ನು ಕೇಳಿದರೆ ನೀವು ಶಾಕ್ ಆಗ್ತೀರಾ. ಈ ಬಾರಿ ಟ್ರಾಫಿಕ್ ಪೊಲೀಸರು ಬರೋಬ್ಬರಿ 52 ಕೋಟಿ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದ್ದಾರೆ. ನೋ ಪಾರ್ಕಿಂಗ್ ಒಂದರಲ್ಲೇ 13 ಲಕ್ಷ ಕೇಸ್ ಜಡಿದಿರುವ ಪೊಲೀಸರು 13 ಕೋಟಿಗೂ ಹೆಚ್ಚು ಹಣ ನೋ ಪಾರ್ಕಿಂಗ್ ಒಂದರಲ್ಲೇ ವಸೂಲಿ ಮಾಡಿದ್ದಾರೆ. ನವೆಂಬರ್ ಅಂತ್ಯಕ್ಕೆ 50 ಕೋಟಿ ರೂಪಾಯಿಗೂ ಹೆಚ್ಚು ವಸೂಲಿ ಮಾಡಲಾಗಿದೆ. ಈ ಪರಿಯ ಮೊತ್ತ ಕಲೆಕ್ಟ್ ಆಗಿರೋದು ಇದೇ ಮೊದಲ ಬಾರಿ. ಜನರು ಹೆಚ್ಚು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಕಲೆಕ್ಟ್ ಆಗಿರೋ ಫೈನೇ ಸಾಕ್ಷಿ. ಲಾಸ್ಟ್ ಇಯರ್ ಟೋಟಲ್ ದಂಡ ವಸೂಲಿ ಆಗಿರೋದು 50 ಕೋಟಿ 56 ಲಕ್ಷ ದಂಡ ವಸೂಲಿ ಆಗಿದೆ ಹೋಲ್ ಇಯರ್ಗೆ, ಒಂದು ವರ್ಷಕ್ಕೆ. ಈ ವರ್ಷ ನವಂಬರ್ ಎಂಡ್ವರೆಗೂ 49 ಕೋಟಿ 9 ಲಕ್ಷ ಆಲ್ರೆಡಿ ಆಗಿದೆ. ಅಂದರೆ ಲಾಸ್ಟ್ ಇಯರ್ಗಿಂತ ಜಾಸ್ತಿ ದಂಡ ವಸೂಲಿ ಆಗ್ತಾ ಇದೆ. ಅಂದರೆ ಈ ವರ್ಷ ಎಂಡ್ಗೆ ಮೋಸ್ಟ್ಲಿ 52 ಕೋಟಿ ಆಗ್ಬೋದು. ಸೊ ಅದರಿಂದ ದಂಡ ಅಂತೂ ಜಾಸ್ತಿನೇ ಇದೆ. ಜಾಸ್ತಿ ಅದು ರಾಂಗ್ ಪಾರ್ಕಿಂಗಲ್ಲಿ, ರಾಂಗ್ ಪಾರ್ಕಿಂಗ್ ಜಾಸ್ತಿ ಇದೆ. ಪರ್ಸೆಂಟೇಜ್ ತೊಗೊಂಡ್ರೆ ಆಲ್ಮೋಸ್ಟ್, ಯಾಕಂದರೆ 13 ಲಕ್ಷ ಕೇಸ್ ಹಾಕಿದ್ದೀವಿ ನಾವು ರಾಂಗ್ ಪಾರ್ಕಿಂಗ್ ವಿರುದ್ಧ. 13 ಲಕ್ಷ ಕೇಸ್ ಅಂದರೆ ಒಂದು 100 ರೂಪಾಯಿ ಫೈನ್ ಅಂತ ನೀವು ತೊಗೊಂಡ್ಬಿಟ್ರೆ 13 ಕೋಟಿ ಹತ್ತಿರ ಅದೇ ಆಗುತ್ತೆ. ಅಂದರೆ 25% ಅಥವಾ 25% ರಾಂಗ್ ಪಾರ್ಕಿಂಗೇ ಇದೆ.